ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕವಿತಾ ರಂಗಸ್ವಾಮಿ ಕನ್ನಡ ವ್ಲಾಗ್ಸ್. ನಾನು ನಿನ್ನೆ ವಿಡಿಯೋ ಹಾಕಿದ್ನಲ್ಲ ನಮ್ಮ ಅಮ್ಮನ ಮನೆ ಕಿರುದೀಪಾವಳಿ ಹಬ್ಬದ್ದು, ಅದೇ ವಿಡಿಯೋನೇ ಕಂಟಿನ್ಯೂ ಆಗಿರುತ್ತೆ ಈ ವಿಡಿಯೋ. ಹಬ್ಬದ ದಿನ ನಾವು ಎಲ್ಲ ದುರ್ಗದಿಂದ ಊರಿಗೆ ಹೋದಾಗೆಲ್ಲ ಬಂದು ನಮ್ಮ ಮಾವನ ಮಕ್ಕಳು ಎಲ್ಲ ಬಂದು ಕುರಿ ಎಲ್ಲ ಕಟ್ ಮಾಡಿದರು. ಅಮ್ಮರೆಲ್ಲ ಕಟ್ ಮಾಡ್ಕೊತ ಇದ್ದರು, ನಮ್ಮ ಅಮ್ಮ ಮತ್ತು ನಮ್ಮ ದೊಡ್ಡಮ್ಮ. ಹಾಗೆಯೇ ನಾನಿಲ್ಲಿ ಒಳಗೆ ಬಂದೆ. ನನ್ನ ಅಳಿಯ ತುಂಬ ಚೆನ್ನಾಗಿ ಮಾತಾಡ್ತಾನೆ, ಕ್ಯೂಟಾಗಿ. ಜೋಲಿಗೆ ಕೂತ್ಕೊಂಡಿದ್ದ, ಅತ್ತೆ ನೀ ತೂಕ ಅಂತ ಹೇಳ್ದ. ತೂಕಂತ ಅವನನ್ನು ಮಾತಾಡಿಸ್ತಾ ಇದ್ದೆ. ಆವಾಗ ತೊಗೊಂಡಿರೋದು ಇದೊಂದು ಚಿಕ್ಕದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದ. ನಾನು ಮತ್ತೆ ಅದನ್ನು ಇದು ಮಾಡೋದು ಅಂತೇಳಿ ನಾನೇ ವಾಯ್ಸ್ ಕೊಡ್ತಾಯಿದ್ದೀನಿ. ಅತ್ತೆ ನೀನು ಹೋಗಬೇಡ, ಇಲ್ಲೇ ಇರು ನನ್ನ ಜೊತೆಗೆ ಅಂತೆಲ್ಲ ಮಾತಾಡ್ತಿದ್ದ. ಚೆನ್ನಾಗಿತ್ತು. ಅವನ ಜೊತೆಗಿದ್ದರೆ ಟೈಮ್ ಕಳೆದಿದ್ದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ತಿರ್ತಾನೆ. ಈಗ ನಾನು ಹಿಂದೆ ಕುರಿ ಕಟ್ ಮಾಡ್ತಾಯಿದ್ದಾರೆ, ನೋಡೋಕೆ ಹೋಗ್ತೀನಿ ಅಂತೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಹಾಗೆಯೇ ನಾನು ಇವಾಗ ಒಳಗೆ ಬಂದೆ. ನೋಡಿ ನಮ್ಮ ಅಮ್ಮರೆಲ್ಲ ಕುರಿ ಕಟ್ ಮಾಡಿಬಿಟ್ಟು ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡು, ಮಸಾಲೆ ಎಲ್ಲ ರೆಡಿ ಇತ್ತಲ್ವ. ಈಗ ಸಂಜೆ 6 ಗಂಟೆ ಆಗಿತ್ತು. ಸಾಂಬಾರು ಮಾಡಲಿಕ್ಕೆ ಅಂತೇಳಿ ಇಡ್ತಾಯಿದ್ರು. ನಮ್ಮ ದೊಡ್ಡಮ್ಮನೇ ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಎಲ್ಲ ಪಾತ್ರೆ ಇಟ್ಬಿಟ್ಟು ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ರು. ಇವರು ಬಂದು ನಮ್ಮ ಮಾಮ, ಸ್ವಂತ ನಮ್ಮ ಸೋದರ ಮಾವ, ನಮ್ಮಮ್ಮನ ಅಣ್ಣ. ಇವರು ಬಂದಿಲ್ಲ, ಅಡುಗೆ ಮಾಡ್ತಾಯಿದ್ರ. ಏನು ಇದೆಲ್ಲ ವೀಡಿಯೋ ಯಾಕೆ ಮಾಡ್ತಿದ್ಯಾ ಅಂತ ಕೇಳ್ತಾಯಿದ್ರು ನಮ್ಮ ಮಾಮ. ಅವ್ರಿಗೆ ಗೊತ್ತಿಲ್ಲ ಪಾಪ ಯೂಟ್ಯೂಬ್ಗೆಲ್ಲ ಹಾಕ್ತಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಕೇಳ್ತಾಯಿದ್ರು. ಇಲ್ಲ ಮಮ್ಮ, ನಾನು ಯೂಟ್ಯೂಬ್ ಮಾಡಿದ್ದೀನಿ, ಅದಕ್ಕೆ ಹಾಕ್ತೀನಿ, ನೀವು ನೋಡಿರಿ ನೀವು ಅಂತೇಳಿ ನಾನು ಹೇಳ್ಕೊತಾನೆ ವೀಡಿಯೋ ಮಾಡ್ತಾಯಿದ್ದೆ. ಮಟನ್ ಸಾಂಬಾರು ಮಾಡೋದನ್ನು ವೀಡಿಯೋ ಮಾಡ್ಕೊಳ್ಳೋಣ, ಫುಲ್ಲು ಒಂದು ಕುರಿ ಸಾಂಬಾರು ಯಾವ ರೀತಿ ಮಾಡ್ತಾರೆ ಅಂತೇಳ್ಬಿಟ್ಟು ಎಲ್ಲ ಡೀಟೇಲ್ಡಾಗಿ ವೀಡಿಯೋ ತೋರಿಸೋಣ ಅಂಥೇಳಿ ನಾನು ವೀಡಿಯೋ ಮಾಡ್ತಾಯಿದ್ದೆ. ಅದು ಏನಾಯ್ತೋ ಗೊತ್ತಿಲ್ಲ, ಸ್ವಲ್ಪ ಅರ್ಧ ವೀಡಿಯೋ ಮಾಡ್ಕೊಂಡೆ. ಆಮೇಲೆ ಮತ್ತೆ ಒಳಗಡೆ ನನ್ನ ಅಳಿಯನ ನನ್ನ ಮಗನ ಯಾರೋ ಕರೆದ್ರು ಅಂತೇಳಿ ಬಿಟ್ಟು ಒಳಗೆ ಹೋದೆ. ಮತ್ತು ನಾನು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಸಾಂಬಾರು ಮಾಡಿ ಮುಗಿಸ್ಬಿಟ್ಟಿದ್ರು ನಮ್ಮ ದೊಡ್ಡಮ್ಮ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ದೊಡ್ಡಮ್ಮ ಮಟನ್ ಸಾಂಬಾರನ್ನ. ಹಾಗಾಗಿ ನಾನು ತೋರಿಸೋಣ ಇದನ್ನು ಫುಲ್ಲು ಡೀಟೇಲಾಗಿ ಅಂತ ಬಂದೆ. ಕೊನೆಗೆ ನೀಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ನೋಡ್ತೀರಾ ನೀವೇನೇ, ಕೊನೆಗೆ ಗೊತ್ತಾಗುತ್ತೆ. ಎಣ್ಣೆ ಇಟ್ಬಿಟ್ಟು ಇದು ಈರುಳ್ಳಿ, ಬೆಳ್ಳುಳ್ಳಿ, ಅರಿಶಿನ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ. ಎಣ್ಣೆಗೆ ಹಾಕ್ಬಿಟ್ಟು ಅದು ರುಬ್ಬಿರೋದು ಈರುಳ್ಳಿ, ಬೆಳ್ಳುಳ್ಳಿ, ಅರಿಶಿನ ಹಾಕ್ಬಿಟ್ಟು ರುಬ್ಬಿ ಎಣ್ಣೆಲಿ ಈ ಥರ ಫ್ರೈ ಮಾಡಿ ಮಟನ್ ಹಾಕಿ ಅದರಲ್ಲಿ ಹುರಿಯೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗುತ್ತಲ್ಲ, ಮಟನ್ ಸಾಂಬಾರು ಟೇಸ್ಟ್ ಬರುತ್ತೆ, ತುಂಬಾ ಚೆನ್ನಾಗೂ ಇರುತ್ತೆ. ನೋಡಿ ಇದೇ ಮಟನ್, ಅದು ಕುರಿ ಕಟ್ ಮಾಡಿದ್ಮೇಲೆ ಒಂದು 15 kg ಮಟನ್ ಆಗಿತ್ತು ಅಷ್ಟೇ, ತುಂಬ ಜಾಸ್ತಿ ಏನಾಗಿರಲಿಲ್ಲ. ಲಾಸ್ಟ್ ಟೈಮು ಮಟನ್ನೆಲ್ಲ ಸುಮಾರು ಜಾತ್ರೆ ಮಾಡಿದಾಗ 1 ಕ್ವಿಂಟಲ್ ಮಟನ್ ಆಗಿತ್ತು. ಹಾಗಾಗಿ ಜಾಸ್ತಿ ಜನ ತಿನ್ನೋಕ್ಕಾಗಲಿಲ್ಲ, ತಲೆಲ್ಲ ತೀಡ್ದಂಗಾಗಿ ಸುಮ್ಮನೆ ವೇಸ್ಟ್ ಆಗಿಬಿಡ್ತು 1 ಕ್ವಿಂಟಲ್ ಮಟನ್ನು. ಹಂಗಾಗಿ ಈ ಸಲ ಸ್ವಲ್ಪ ಚಿಕ್ಕದೇ ಕುರಿ ತೊಗೊಂಡು ಬಂದಿದ್ದರು. ಇನ್ನು 3-4 ತಿಂಗಳು ಆಗಿಲ್ಲ ಅದು ಮಾಡಿಬಿಟ್ಟು ಅಂತೇಳ್ಬಿಟ್ಟು ಸಿಂಪಲ್ಲಾಗಿ ಹಬ್ಬ ಮಾಡಿದ್ವಿ. ತುಂಬ ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ. ನೋಡ್ತಾ ಇರ್ಬೋದು 15 kg ಮಟನ್ ಇದೆ ಇದು. ನಮ್ಮ ದೊಡ್ಡಮ್ಮ ಸಾಂಬಾರು ಮಾಡ್ತಾಯಿದ್ದಾರೆ. ಸಖತ್ತಾಗಿತ್ತು ಸಾಂಬಾರು ಮಾತ್ರ, ತುಂಬ ಚೆನ್ನಾಗಿತ್ತು. ಲಾಸ್ಟಿಗೆ ತೋರಿಸ್ತೀನಿ ನಾನು ಯಾವ ರೀತಿ ಇತ್ತು. ತಟ್ಟೆಗೆಲ್ಲ ಸರ್ವ್ ಮಾಡಿ ನಾವು ಊಟ ಮಾಡೋದು ಅದೆಲ್ಲ ನೋಡ್ತಾ ಇರ್ಬೋದು ನೀವು. ನೋಡಿ ಇಷ್ಟು ನಾನು ವೀಡಿಯೋ ಮಾಡಿಕೊಂಡೆ. ಒಳಗೆ ಹೋಗಿ ಬರೋಷ್ಟೊತ್ತಿಗೆ ನಮ್ಮ ದೊಡ್ಡಮ್ಮ ಸಾಂಬಾರೇ ರೆಡಿ ಮಾಡಿಬಿಟ್ಟಿದ್ರು. ನೋಡಿ ಉಪ್ಪು ಹಾಕ್ತಾಯಿದ್ದಾರೆ ಇವಾಗ. ಈ ಕಡೆ ಏನೋ ಅದು ತಲೆಕಾಲು ಅದೆಲ್ಲ ಕಟ್ ಮಾಡಿ ನೀಟಾಗಿ ರೆಡಿ ಮಾಡಿ ಇಟ್ಟಿದ್ರು. ಹಾಗೆಯೇ ಅದ್ರದ್ದು ರಕ್ತ, ಬ್ಲಡ್ ಇರುತ್ತಲ್ಲ ಕುರಿದು, ಅದನ್ನು ಕಾಳುಗೊಜ್ಜು ಮಾಡ್ತೀವಲ್ಲ, ನಮ್ಮ ಕಡೆ ಎಲ್ಲ ಕೆದುಕ್ಲು ಅಂತೀವಿ, ಕೆಲವು ಕಡೆ ಕಾಳುಗೊಜ್ಜು ಅಂತಾರೆ. ಅದಕ್ಕೆ ನಾವು ನೀಟಾಗಿ ಕಟ್ ಮಾಡಿಬಿಟ್ಟು ಬ್ಲಡ್ ಎಲ್ಲ ಅದಕ್ಕೆ ಹಾಕ್ತೀವಿ. ತುಂಬ ಚೆನ್ನಾಗಿರುತ್ತೆ. ಕೆಲವರು ಹಾಕಲ್ಲ ಅನಿಸುತ್ತೆ, ನಮ್ಮ ಕಡೆ ಎಲ್ಲ ವೇಸ್ಟ್ ಮಾಡಲ್ಲ, ಅದನ್ನು ಕಟ್ ಮಾಡಿಬಿಟ್ಟು ಹಾಕ್ತಾರೆ, ಚೆನ್ನಾಗಿರುತ್ತೆ. ಅದನ್ನು ಲಿವರು, ಬೋಟಿ ಅದೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ತಾರೆ, ಚೆನ್ನಾಗಿರುತ್ತೆ. ಅದೆಲ್ಲ ಅಡುಗೆ ಎಲ್ಲ ಮುಗಿಸಿ ಆದಮೇಲೆ 7 ಗಂಟೆ ಅಷ್ಟೊತ್ತಿಗೆ ನಾವು ಪೂಜೆ ಮಾಡ್ತೀವಿ, ಹಿರಿಯರ ಪೂಜೆನ. ಆವಾಗ ಬಂದಿಲ್ಲಿ ನಮ್ಮ ದೊಡ್ಡಮ್ಮ ಬಂದು ಎಲ್ಲ ರೆಡಿ ಮಾಡ್ತಾಯಿದ್ರು. ಯಾವ ರೀತಿ ಪೂಜೆ ಮಾಡ್ತೀವಿ ಅಂತ ನೋಡಿ. ಇದು ನೆಲ ಎಲ್ಲ ದೇವ್ರ ಮನೆ ಪಕ್ಕದಲ್ಲಿ ನೆಲ ಎಲ್ಲ ತುಂಬಿದ ಕೊಡದಲ್ಲಿ ನೀರು ತಗೊಂಡು ಎಲ್ಲ ಒರೆಸ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಬಾಳೆ ಎಲೆ ಹಾಕ್ಬಿಟ್ಟು, ಬಾಳೆ ಎಲೆ ಮೇಲೆ ಸ್ವಲ್ಪ ಅಕ್ಕಿ ಹಾಕಬೇಕು. ಅಕ್ಕಿ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಆ ಕಡೆ ಎಲ್ಲ ಹೂವು ಹಣ್ಣು ಎಲ್ಲ ರೆಡಿ ಮಾಡಿ ನಮ್ಮಮ್ಮ ಮಾಡ್ತಾಯಿದ್ರು. ನಮ್ಮ ದೊಡ್ಡಮ್ಮ ರಂಗೋಲಿ ಹಾಕ್ಬಿಟ್ಟು ಎಲ್ಲ ಇದು ಮಾಡ್ತಾಯಿದ್ರು. ಪ್ರತಿ ಸಲ ನಾನು ರಂಗೋಲಿ ಹಾಕ್ತಾಯಿದ್ದೆ. ಈ ಸಲ ನಮ್ಮ ದೊಡ್ಡಮ್ಮನೇ ನಾನೇ ಹಾಕ್ತೀನಿ ಅಂತ ಹೇಳ್ಬಿಟ್ಟು ರಂಗೋಲಿ ಹಾಕಿದ್ರು. ನಾನು ಸ್ವಲ್ಪ ಗ್ರ್ಯಾಂಡಾಗಿ ರಂಗೋಲಿ ಹಾಕ್ತಿದ್ದೆ. ನಮ್ಮ ದೊಡ್ಡಮ್ಮ ಯಾವ ರೀತಿ ಎಲ್ಲ ಏನು ಬೇಡ, ಸಿಂಪಲ್ಲಾಗಿ ಹಾಕ್ತೀನಿ ಕೊಡು ಅಂತೇಳಿ ನಮ್ಮ ದೊಡ್ಡಮ್ಮನೇ ಹಾಕಿದ್ರು. ನೋಡ್ತಾ ಇರ್ಬೋದು ಈ ಕಡೆ ಪಕ್ಕದಲ್ಲೇ ದೇವ್ರ ಮನೆ ಎಲ್ಲ ಸಿಂಪಲ್ಲಾಗಿ ಪೂಜೆ ಮಾಡಿದರು. ಅಮ್ಮರು ಬೆಳಗ್ಗೆನೇ ಪೂಜೆ ಮಾಡಿದರು, ಶುಕ್ರವಾರ ಅಲ್ವಾ. ಹಂಗಾಗಿ ನೋಡಿ ಇವಾಗ ನಮ್ಮ ಕಾವ್ಯ ನೀರು ಬರ್ತಾಯಿದ್ವು, ಅಲ್ಲೇ ನಲ್ಲಿ ಪೂಜೆ ಮಾಡಿಬಿಟ್ಟು ನೀರೆಲ್ಲ ಹಿಡಿದು ತುಂಬಿಸಿ ನಾವು ದೊಡ್ಡಮ್ಮರಿಗೆ ಪೂಜೆ ಮಾಡಲಿಕ್ಕೆ ಅಂತೇಳಿ ರೆಡಿ ಮಾಡೋಕ್ಕೆ ಕೊಡ್ತಾಯಿದ್ಲು. ನಾನು ಬಂದು ನೋಡಿ ಅಡುಗೆ ಎಲ್ಲ ರೆಡಿಯಾಗಿತ್ತು, ಮಟನ್ ಸಾಂಬಾರು ರೆಡಿಯಾಗಿತ್ತು. ಇದು ಬಂದು ಕಾಳುಗೊಜ್ಜು.
ನಮ್ಮ ಕಡೆ ಕೆದುಕ್ಲು ಅಂತೀವಿ ಅದಕ್ಕೆ. ಮುದ್ದೆ, ಅನ್ನ, ರೈಸು, ತಲೆಕಾಲು ಸಾಂಬಾರು, ಚಿಕನ್ ಸಾಂಬಾರು, ಈರುಳ್ಳಿ, ನಿಂಬೆಹಣ್ಣು, ಸೌತೆಕಾಯಿ ಎಲ್ಲ ಪ್ರತಿಯೊಂದು ಅಡುಗೆ ಎಲ್ಲ ರೆಡಿಯಾಗಿತ್ತು. ನೆಂಟ್ರಿನೂ ಯಾರೂ ಬಂದಿರಲಿಲ್ಲ. ಪೂಜೆ ಆಗಿ ಊಟದ ಟೈಮಿಗೆ ಬರೋಕ್ಕೆ ಹೇಳಿದ್ವಿ ಎಲ್ರಿಗೂ. ಹಾಗಾಗಿ ಎಲ್ಲರೂ ಊಟಕ್ಕೆ ಬರೋ ಅಷ್ಟೊತ್ತಿಗೆ ನಾವು ಪೂಜೆ ಮಾಡಿಬಿಟ್ರೆ ಬಂದವ್ರಿಗೆ ಕಾಯಿಸ್ದಂಗೆ ಊಟಕ್ಕೆ ಇಡೋಕ್ಕೆ ಚೆನ್ನಾಗಾಗುತ್ತಲ್ವ. ಹಾಗಾಗಿ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ಟು ನಮ್ಮಮ್ಮರು ಪೂಜೆ ಮಾಡ್ತಾಯಿದ್ರು. ನಾನು ಅಷ್ಟರಲ್ಲಿ ಬಂದು ಇದೆಲ್ಲ ಅಡುಗೆ ಏನೇನು ರೆಡಿ ಆಗಿದೆ ಅಂತೇಳ್ಬಿಟ್ಟು ಚಿಕ್ಕದಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಅದು ಬಂದು ನೋಡಿ ಚಿಕನ್ ಸಾಂಬಾರು. ಮಟನ್ ಸಾಂಬಾರು ಊಟ ಮಾಡದೇ ಇರೋರು ಬಂದರೆ ಅನುಕೂಲ ಆಗುತ್ತೆ ಅಂತೇಳಿ ಚಿಕನ್ ಸಾಂಬಾರನ್ನು ಮಾಡಿದರು. ನೋಡ್ತಾ ಇರ್ಬೋದು. ಈಗ ನಮ್ಮಮ್ಮ ಪೂಜೆ ಮಾಡ್ತಾಯಿದ್ದಾರೆ ನೋಡಿ. ಕೊಡ ಈ ಕಡೆ ಚಂಬು ಎಲ್ಲ ಇಟ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದಾರೆ. ಅವಕ್ಕೆಲ್ಲ ಕಂಕಳ ಕಟ್ಬಿಟ್ಟು ಆ ಕಡೆ ಈ ಕಡೆ ದೀಪ ಎಲ್ಲ ಇಟ್ಟು ನಮ್ಮ ದೊಡ್ಡಮ್ಮ ಬಂದು ಅಜ್ಜ ಪೂಜೆ ಮಾಡೋದಲ್ವ, ಅಜ್ಜಿಗೆ ಕಿವಿದು ಎಲ್ಲ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅವು ಕಿವಿಗೆ ದಾರ ಕಟ್ತಾಯಿದ್ರು. ಇಯರಿಂಗ್ಸಿಗೆ ಬಂಗಾರದ್ದೇ ಹಾಕಬೇಕು. ಅಜ್ಜಿಗೆ ನಮ್ಮ ಅಮ್ಮಂದೆ ಮಂಗಲ್ಯ ಸರ, ಒಡವೆ ಎಲ್ಲ ಹಾಕ್ತೀವಿ. ಅಜ್ಜನಿಗೆ ಬಟ್ಟೆ ಏನು ತಂದಿರ್ತೀವಲ್ಲ, ಟವಲ್ಲು, ಪಂಚೆ ಅದೆಲ್ಲ ಹಾಕಬೇಕಾಗುತ್ತೆ. ಅಜ್ಜಿಗೆ ಸೀರೆ ಹಾಕ್ತೀವಿ ನೋಡಿ. ಆ ಕಡೆ ಕೊಡ ಇದೆಯಲ್ಲ ಅದು ಅಜ್ಜಿ, ಈ ಕಡೆ ಚಂಬು ಇದೆಯಲ್ಲ ಅದು ಅಜ್ಜ. ಈ ರೀತಿ ಮಾಡ್ತೀವಿ ನಾವು ಅಜ್ಜಿ ಪೂಜೆ ಹಿರಿಯರನ್ನ. ಕೆಲವು ಕಡೆ ಪಿತೃಪಕ್ಷ ಅಂತ ಮಾಡ್ತಾರೆ. ಅವರು ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಒಬ್ಬರು ಕೆಲವು ಕಡೆ ಬಟ್ಟೆ ಇಟ್ಟು ಪೂಜೆ ಮಾಡ್ತಾರೆ. ನಮ್ಮ ಕಡೆ ಸಾಮಾನ್ಯವಾಗಿ ಚಿತ್ರದುರ್ಗ, ದಾವಣಗೆರೆ ಈ ಕಡೆ ಎಲ್ಲ ಇದೇ ಥರನೇ ಮಾಡೋದು ನಾವು ಹಿರಿಯರ ಹಬ್ಬನ. ಪಿತೃಪಕ್ಷ ಅಂತ ಅದು ಪಕ್ಷದ ಟೈಮ್ ಅಂತೇಳಿ ಕೆಲವು ಕಡೆ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ದೀಪಾವಳಿ ಹಬ್ಬದಲ್ಲಿ 1 ತಿಂಗಳು ಅಮಾವಾಸ್ಯೆಯಿಂದ ಅಮಾವಾಸ್ಯೆವರೆಗೂ ಟೈಮ್ ಇರುತ್ತಲ್ಲ, ಆವಾಗ ಯಾವಾಗ ಬೇಕಾದರೂ ನಾವು ಮಾಡ್ಬೋದು. ನಮ್ಮದು ಅಮಾವಾಸ್ಯೆಯಿಂದ ಒಳಗೆ ಲಾಸ್ಟ್ ಶುಕ್ರವಾರ ಬರುತ್ತಲ್ಲ, ಆವಾಗ ನಮ್ಮ ಅಮ್ಮರ ಮನೆಯಲ್ಲಿ ದೀಪಾವಳಿ ಹಬ್ಬ ಮಾಡೋದು. ನೋಡ್ತಾ ಇರ್ಬೋದು. ಆ ಕಡೆ ಅಜ್ಜಿಗೆ ಸೀರೆ ಹಾಕಿ ಹಿಂಗಾರ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ ನಮ್ಮಮ್ಮ. ಈ ಕಡೆ ಅಜ್ಜನಿಗೆ ಪಂಚೆ, ಟವಲ್ಲು ಎಲ್ಲ ಪೇಟ ಎಲ್ಲ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನಮ್ಮಮ್ಮರೆಲ್ಲ ಮೊದಲಿಂದ ನೋಡ್ಕೊಂಡು ಬಂದಿದ್ದಾರಲ್ಲ, ಅವರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ನಮಗೆ ಏನೂ ಗೊತ್ತಿರಲ್ಲ. ಈ ಥರ ಎಲ್ಲ ನೋಡ್ಕೊಂಡು ವೀಡಿಯೋ ಎಲ್ಲ ಮಾಡ್ಕೊಂಡು ಸೇವ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೂ ಒಂದು ಬೆಸ್ಟ್ ಮೆಮೊರಿ ಮತ್ತು ಕಲೀಲಿಕ್ಕೂ ಸಿಗುತ್ತೆ ಈ ಥರ ಅಲ್ವಾ. ಹಾಗಾಗಿ ಅದೊಂದು ಎಲ್ಲ ವೀಡಿಯೋ ಮಾಡಿಕೊಂಡೆ. ನಮ್ಮ ಮನೆಯವರು, ನಮ್ಮ ಮಾಮ ಮತ್ತು ನಡುಮನೇಲಿ ಮಾತಾಡ್ಕೊಂಡು ಕೂತ್ಕೊಂಡಿದ್ರು ಹಾಲಲ್ಲಿ. ನನ್ನ ಮಗನೂ ನನ್ನ ಅಳಿಯನ್ನು ನೋಡಿ ಹೆಂಗೆ ಆಡ್ತಾಯಿದ್ದಾರೆ. ಅಕ್ಕಿ ತಗೊಂಡ್ಬಿಟ್ಟು ಒಂದು ಬೇಸನ್ನಾಗ ಹಾಕ್ಕೊಂಡು ಅಕ್ಕಿ ಎಲ್ಲ ಚೆಲ್ಲೋದು ತುಂಬೋದು ಮಾಡ್ತಾಯಿದ್ರು. ಈ ಮಕ್ಳ ಕಾಲದಲ್ಲಿ ಸಾಕಾಗಿ ಹೋಗುತ್ತೆ. ಸುಮ್ಮನೆ ಇದ್ರೆ ಸಾಕು ಅಂತೇಳಿ ಏನಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ವಿ. ಇಲ್ಲಾಂದರೆ ಬಂದಿಲ್ಲಿ ಪೂಜೆ ಮಾಡೋ ಹತ್ರ ಬಂದು ತಲೆ ತಿಂತಾರೆ ನೋಡಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ನಮ್ಮಮ್ಮ. ಹೂವಿನ ಹಾರ ಎಲ್ಲ ಹಾಕ್ಬಿಟ್ಟು ಅದು ಕಣಗ್ಲು ಹೂವು ಬರುತ್ತಲ್ಲ, ಅದು ನೀಟಾಗಿ ಅಮ್ಮನೇ ಬಿಡಿ ಹೂವು ತಂದು ಕಟ್ಟಿದ್ರು. ಚೆನ್ನಾಗಿತ್ತು. ಎಲ್ಲ ಪೂಜೆ ಮಾಡಿ ಎಲ್ಲ ಜೋಡಿಸಿ ಆಮೇಲೆ ಅಜ್ಜಿ ಅವರು ಏನೇನು ಇಷ್ಟಪಡ್ತಿದ್ರು ಅದೆಲ್ಲ ಅಡುಗೆ ಮಾಡಿರ್ತೀವಲ್ಲ ಅದು, ಆಮೇಲೆ ಹಣ್ಣು ಅವೆಲ್ಲ ಪ್ರತಿಯೊಂದು ಇಡಬೇಕಾಗುತ್ತೆ. ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಕಡೆ ಇದೇ ರೀತಿ ಹಿರಿಯರ ಹಬ್ಬ ಮಾಡೋದು. ಕೆಲವರು ದೇವ್ರ ಮನೆಯಲ್ಲೇ ಇಟ್ಟು ಪೂಜೆ ಮಾಡ್ತಾರೆ. ನಮ್ಮ ಮನೇಲಿ ದೇವ್ರ ಮನೇಲಿ ಇಟ್ಟು ಮಾಡಲಿಕ್ಕೆ ಜಾಗ ಇಲ್ಲ. ನೋಡ್ತಾ ಇರ್ಬೋದು ಆ ಕಡೆ ಪಕ್ಕನೇ ಇರೋದು ದೇವ್ರ ಮನೆ. ಹಾಗಾಗಿ ದೇವ್ರ ಮನೆ ಪಕ್ಕನೇ ಇಟ್ಟು ಮಾಡ್ತೀವಿ ನೋಡಿ. ನಮ್ಮಮ್ಮ ನಮ್ಮಮ್ಮನ ಕೊಳ್ಳಲ್ಲಿರೋ ಮಂಗಲ್ಯ ಸರನೇ ಅಜ್ಜಿಗೆ ಹಾಕ್ತಾಯಿದ್ದಾರೆ. ಇದಕ್ಕೆ ಯಾವುದೇ ರೀತಿ ನಾವು ಬೇರೆದು ಆರ್ಟಿಫಿಷಿಯಲ್ ಅವೆಲ್ಲ ಹಾಕಬಾರ್ದು. ಅಮ್ಮರು ಏನು ಕೊರಳಲ್ಲಿ ಹಾಕ್ಕೊಂಡಿರ್ತಾರಲ್ಲ, ಕರಿಮಣಿದಾಗಿರಲಿ ಬಂಗಾರದ್ದಾಗಿರಲಿ ಅದನ್ನೇ ಹಾಕಬೇಕಾಗುತ್ತೆ ಅಜ್ಜಿಗೆ ಸರನ ನೋಡಿ. ಕಿವಿದು ನಮ್ಮ ದೊಡ್ಡಮ್ಮನ ಏರ್ಸಿಟ್ಟಿದ್ರಲ್ಲ ಅವನ್ನೇ ಕಿವಿಗೂ ಆ ಕಡೆ ಈ ಕಡೆ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ನೋಡಿ. ಆ ಕಡೆ ಈ ಕಡೆ ನಿಜವಾಗ್ಲೂ ಅಜ್ಜಿ ಹಾಕೊಂಡು ಕೂತ್ಕೊಂಡಿತ್ತೇನು ಅನ್ಬೇಕು, ಆ ರೀತಿ ಕಾಣಿಸ್ತಾ ಇದೆ. ಎಲ್ಲ ಇವಾಗ ಪೂಜೆ ಎಲ್ಲ ರೆಡಿ ಮಾಡಿ ಆಯಿತು. ಒಬ್ಬೊಬ್ಬರೇ ನೆಂಟರು ಬರೋಕ್ಕೂ ಶುರುವಾದರು. ನಮ್ಮಮ್ಮ ಪೂಜೆ ಮಾಡೋಷ್ಟೊತ್ತಿಗೆ 7:15 7:45 ಆಯಿತು. ಬೇಗನೆ ಪೂಜೆ ಮಾಡಿಬಿಟ್ವಿ. ನೆಂಟರು ಅಷ್ಟೊತ್ತಿಗೆ ಬಂದುಬಿಟ್ರೆ ಅವ್ರನ್ನ ಕೂರಿಸಿ ನಾವು ಪೂಜೆ ಮಾಡೋಕ್ಕೆ ಸರಿಯಾಗಲ್ಲ. ಹಾಗಾಗಿ ಎಲ್ಲ ನೋಡಿ ಪೂಜೆ ಮಾಡಿಬಿಟ್ರೆ ಬೇಗ ಬಂದ ತಕ್ಷಣ ನೆಂಟರಿಗೆಲ್ರಿಗೂ ಊಟಕ್ಕೆ ಇಡೋಕ್ಕೆ ಚೆನ್ನಾಗಾಗುತ್ತಲ್ವ. ಫೈನಲಿ ಈ ರೀತಿ ಪೂಜೆ ಆಯಿತು ನೋಡಿ. ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಪೂಜೆ ನಿಮ್ಮ ಮನೇಲಿ ಯಾವ ರೀತಿ ಎಲ್ಲ ಮಾಡ್ತೀರಾ ಅಂತ ತಿಳಿಸಿ ಕಮೆಂಟಲ್ಲಿ. ಫಸ್ಟ್ ಟೈಮ್ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಮ್ಮ ಎಲ್ಲ ಈ ರೀತಿ ಪೂಜೆ ಮಾಡಿದರು. ಚೆನ್ನಾಗಾಯಿತು ಪೂಜೆ ಮಾತ್ರ. ತುಂಬ ಸಮಾಧಾನವಾಗಿ ಶಾಂತಿಯಿಂದ ಪೂಜೆ ಎಲ್ಲ ಮಾಡಿದ್ವಿ. ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ವರ್ಷಕ್ಕೊಂದ್ಸಲ ಈ ರೀತಿ ಹಿರಿಯರು ಪೂಜೆ ಮಾಡೋದ್ರಿಂದ ಹಿರಿಯರ ಆಶೀರ್ವಾದ ನಮ್ಮೆಲ್ಲರಿಗೂ ಸಿಗುತ್ತೆ. ಹಾಗಾಗಿ ಮೊದಲಿಂದನೂ ಇದೇ ರೀತಿ ನಡೆಸ್ಕೊಂಡು ಬಂದಿದ್ದಾರಲ್ವ, ಹಾಗೆ ಮಾಡ್ಕೊಂಡು ಹೋಗಬೇಕು. ನಾವು ಅದೇ ರೀತಿ ಮಾಡ್ತೀವಿ.
ಅಮ್ಮನೂ ಪೂಜೆ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ಒಬ್ಬೊಬ್ಬರೇ ನೆಂಟರೆಲ್ಲ ಬಂದರು. ಅವ್ರನ್ನೆಲ್ಲ ಮಾತಾಡ್ಸ್ಕೊತಾನೆ ಪೂಜೆ ಮಾಡ್ತಾಯಿದ್ವಿ. ನೋಡಿ ನಮ್ಮ ಕಾವ್ಯನೂ ಪೂಜೆ ಮಾಡ್ತಾಯಿದ್ದಾರೆ, ನಾನು ವಿಡಿಯೋ ಮಾಡ್ಕೊತಾ ಇದ್ದೆ. ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಪೂಜೆ ಮಾಡಿಬಿಟ್ಟು ಎಲ್ಲ ಇದು ಮಾಡಿ ಎಲ್ಲರೂ ಬಂದವರಿಗೆಲ್ಲ ಕೂರಿಸಿ ಊಟಕ್ಕೆ ಇಡೋ ಅಷ್ಟೊತ್ತಿಗೆ ಆಲ್ರೆಡಿ 9 ಗಂಟೆ ಆಗ್ತಾ ಬಂತು ಟೈಮು. ಇವಾಗ ಬಂದು ನಮ್ಮ ದೊಡ್ಡಮ್ಮ ಪೂಜೆ ಮಾಡ್ತಾಯಿದ್ದಾರೆ. ನೋಡಿದ್ರಲ್ಲ ನಮ್ಮ ದೊಡ್ಡಮ್ಮ, ಇವರು ನಮ್ಮ ಅಮ್ಮನ ಅಕ್ಕ, ಸ್ವಂತ ಅಕ್ಕ. ಎಲ್ಲರೂ ಒಬ್ಬೊಬ್ಬರೇ ಪೂಜೆ ಮಾಡಿದ್ವಿ. ಪೂಜೆ ಮಾಡ್ತಾ ಇರಬೇಕಾದ್ರೇ ಬಂದರು ನೆಂಟರು ಒಬ್ಬೊಬ್ಬರೇ ಹೇಳ್ದಂಗೆ. ನೋಡಿ ಇವರು ಬಂದು ನಮ್ಮ ಕಾವ್ಯ ಇದ್ದಾರಲ್ಲ, ಕಾವ್ಯನ ಅಮ್ಮ. ನೋಡಿ ಇವರೇ ಕಾವ್ಯರಮ್ಮ. ಅಲ್ಲಿ ಕೂತ್ಕೊಂಡಿರೋದು ಕಾವ್ಯರ ಅಪ್ಪಾಜಿ ಮತ್ತು ಅವರಿಬ್ಬರು ನಮ್ಮ ಕಾವ್ಯನ ತಂಗಿರು. ಬಂದು ನೋಡಿ ನಮ್ಮ ಕಾವ್ಯ ಅಂದರೆ ಕೆಲವ್ರಿಗೆ ಗೊತ್ತಿರಲ್ಲ, ಹೊಸ ಸಬ್ಸ್ಕ್ರೈಬರ್ಸಿಗೆ ನಮ್ಮ ಅತ್ತಿಗೆಯವರ ಅಮ್ಮ, ಅಪ್ಪಾಜಿ, ಅಣ್ಣ, ತಂಗಿಯರು ಅವರೆಲ್ಲ ಬಂದು ಕೂತ್ಕೊಂಡಿದ್ರು. ಇವರು ನಮ್ಮ ಅಣ್ಣ ಪೂಜೆ ಮಾಡ್ತಾಯಿರೋರು. ಎಲ್ಲರೂ ಬಂದರು. ಅವ್ರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಸುಮಾರು ಜನ ನಾನು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಜನ ಬಂದಂಗೆ ಊಟಕ್ಕೆ ಇಡೋದು, ಅವ್ರನ್ನ ಮಾತಾಡ್ಸೋದು ಅದೇ ಆಗುತ್ತೆ. ಅವ್ರನ್ನ ಮಾತಾಡ್ಸೋದು ಬಿಟ್ಬಿಟ್ಟು ನಾನು ವೀಡಿಯೋ ಮಾಡ್ಕೊತಾ ನಿಲ್ಲಕ್ಕೂ ಆಗಲ್ಲ. ನೋಡಿ ಇದು ನಾನು ಪೂಜೆ ಮಾಡ್ತಾಯಿದ್ದೆ, ನಮ್ಮಮ್ಮ ವೀಡಿಯೋ ಮಾಡಿದ್ದಾರೆ. ಹಾಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ನಾನು ಈ ವಿಡಿಯೋದಲ್ಲೇ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ವೀಡಿಯೋಸ್ ಮಾತ್ರ ಮಾಡಿದ್ದೀನಿ, ಫುಲ್ ಡೀಟೇಲ್ಡಾಗಿ ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಹಬ್ಬ ಮಾಡಿದಾಗ ಏನಾಗುತ್ತೆ ಅಂದರೆ ಮನೆ ಕೆಲಸ ಗಡಿಬಿಡಿ ಅದೇ ಆಗುತ್ತೆ. ನಾವು ನೀಟಾಗಿ ರೆಡಿಯಾಗಿ ಹಬ್ಬ ಮಾಡೋಣ ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಬಟ್ ರೆಡಿ ಆಗೋಕ್ಕಂತೂ ಆಗಲ್ಲ. ಹಬ್ಬದ ದಿನ ಹೋಗೋರು ಬರೋರನ್ನ ಮಾತಾಡ್ಸೋದು ಅದು ಇದು ಕೆಲಸ ಅಂದ್ಕೊಂಡು ಹಂಗೆ ಆಗೋಗ್ಬಿಡುತ್ತೆ. ನಾವು ಸೀರೆ ಎಲ್ಲ ಉಟ್ಕೊಳ್ಳೋಣ, ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಹೆಂಗೂ ರೆಡಿ ಆಗೋಕ್ಕೆ ಆಗಲಿಲ್ಲ. ಹೆಂಗಿದ್ವಾ ಹಂಗೆ ಇದ್ವಿ. ಮುಖ ತೊಳ್ಕೊಂಡು ಬೆಳಗ್ಗೆನೇ ಸ್ನಾನ ಎಲ್ಲ ಮುಗಿಸಿದ್ವಾ, ಹಾಗೆ ಮುಖ ತೊಳ್ಕೊಂಡ್ಬಿಟ್ಟು ಪೂಜೆ ಮಾಡಿದ್ದಾಯಿತು. ನಾವು ರೆಡಿನೇ ಆಗೋಕ್ಕಾಗಲಿಲ್ಲ. ಈಗ ಬಂದು ನನ್ನ ಅಳಿಯ ಮತ್ತು ನನ್ನ ಮಗ ಇಬ್ಬರು ಪೂಜೆ ಮಾಡ್ತಾಯಿದ್ದಾರೆ. ನೋಡಿ ಈ ಮಕ್ಳ ಹತ್ರ ಪೂಜೆ ಮಾಡಿಸೋದಂತೂ ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು. ಬೇಗ ಬರೋದು ಇಲ್ಲ, ಪೂಜೆ ಮಾಡೋದು ಗೊತ್ತೂ ಆಗ್ತಿಲ್ಲ. ನೋಡಿ ಹೆಂಗೆ ಮಾಡ್ತಾಯಿದ್ದಾರೆ ಇಬ್ಬರು. ನೀಟಾಗಿ ಮಾಡಿರಿ ಅಂತ ಹೇಳ್ತಾಯಿದ್ವಿ. ಇಬ್ಬರು ಬಂದು ಪೂಜೆ ಮಾಡಿ ಬೀಳ್ತಾಯಿದ್ದಾರೆ. ನೋಡಿ ನನ್ನ ಮಗ ಹಿಂಗೆ ದೊಡ್ಡನಿದ್ದಾನೆ, ಹೆಂಗೆ ಮಾಡ್ತಿದ್ದಾನೆ ನೋಡ್ರಿ. ಈ ಚಿಕ್ಕವನು ನನ್ನ ಅಳಿಯ ತುಂಬ ಚೆನ್ನಾಗಿ ಮಾಡಿದವನು. ನನ್ನ ಮಗನಿಗೆ ಅದೆಲ್ಲ ಗೊತ್ತೇ ಆಗಲ್ಲ. ದೊಡ್ಡನಿದ್ರು ನಮ್ಮ ಮನೇಲಿ ನಾನೇ ಮಾಡ್ತೀನಲ್ವ, ಹಂಗಾಗಿ ಪೂಜೆ ಮಾಡಿಬಿಟ್ಟು ಅವರೂ ಅಡ್ಬಿದ್ದು ಬಂದರು. ಆಮೇಲೆ ನಮ್ಮ ಮನೆಯವರು ಬಂದು ಪೂಜೆ ಮಾಡಿದರು. ಇವಾಗ ಎಲ್ಲರೂ ನಮ್ಮ ದೊಡ್ಡಮ್ಮ, ನಮ್ಮ ಕಾವ್ಯ, ನಮ್ಮವ್ರೆಲ್ಲ ನಿಂತ್ಕೊಂಡಿದ್ರಲ್ಲ, ಹಂಗಾಗಿ ಅವ್ರನ್ನೂ ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೆ. ಈಗ ಬಂದು ನಮ್ಮ ಮನೆಯವ್ರು ಪೂಜೆ ಮಾಡ್ತಾಯಿದ್ದಾರೆ, ನೋಡ್ತಾ ಇರ್ಬೋದು. ಎಲ್ಲರೂ ಒಬ್ಬೊಬ್ಬರೇ ಬಂದು ಪೂಜೆ ಮಾಡಿದ್ವಿ. ಟೈಮ್ ಆಯ್ತಲ್ಲ ಊಟಕ್ಕೆ, ಹಂಗೆ ಎಲ್ಲರೂ ಬಂದು ಊಟಕ್ಕೆ ಕೂರಿಸಿದ್ವಿ. ನಮ್ಮ ಮನೇಲಿ ನಡುಮನೇಲಿ ಎಲ್ಲ ಸೋಫಾ, ಟೇಬಲ್ಲು, ಮಂಚಗಳೆಲ್ಲ ಹೊರಗಿಟ್ಬಿಡ್ತಿದ್ವಿ. ಫ್ರೀಯಾಗಿ ಜಾಗ ಆಗ್ತಿತ್ತು. ಎಷ್ಟು ಜನ ಬಂದರೂ ಊಟಕ್ಕೆ ಇಡ್ಬೋದಿತ್ತು. ಈ ಸಲ ಏನೂ ಇಟ್ಟಿರಲಿಲ್ಲ ಹೊರಗಡೆ. ಸಿಂಪಲ್ಲಾಗಿ ಹಬ್ಬ ಮಾಡಿದ್ವಲ್ಲ, ಹಂಗಾಗಿ ಏನೂ ಹೊರಗಿಟ್ಟಿರಲಿಲ್ಲ. ಜಾಗ ಸ್ವಲ್ಪ ಕಡಿಮೆ ಇರೋದ್ರಿಂದ ನಮ್ಮನೆ ಹಾಲಲ್ಲಿ ಒಂದು 8 ಜನಕ್ಕೆ ಒಂದೊಂದು ಸಲ ಊಟಕ್ಕೆ ಇಟ್ವಿ. ಮತ್ತು ಕೆಲವು ಜನ, ತುಂಬ ಜನ ಬಂದಂಗೆ ಹಿತ್ಲು ಕಡೆ ಸ್ವಲ್ಪ ಜನಕ್ಕೆ ಇಟ್ವಿ, ಮತ್ತು ಅಡುಗೆ ಮನೆ ಸ್ವಲ್ಪ ಜನಕ್ಕೆ ಊಟಕ್ಕೆ ಇಟ್ವಿ. ಹಂಗೆ ಡಿವೈಡ್ ಮಾಡಿದ್ರಿಂದ ನಮಗೇನು ಅನ್ನಿಸ್ಲಿಲ್ಲ. ನೋಡ್ತೀರಾ ನೀವು ಮುಂದೆ ನಾವು ಯಾವ ರೀತಿ ಅಡ್ಜಸ್ಟ್ ಮಾಡಿ ಎಲ್ಲೆಲ್ಲಿ ಊಟಕ್ಕೆ ಇಟ್ಟಿದ್ದೀವಿ ಅಂತ ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ. ನಮ್ಮಮ್ಮ ಇವಾಗ ಎಲ್ಲರೂ ಪೂಜೆ ಮಾಡಿ ಆದಮೇಲೆ ಅಲ್ಲಿ ಜಾಗ ಬೇರೆ ಇಲ್ಲ ಅಲ್ಲ, ಧೂಪ ಕರ್ಪೂರ ಎಲ್ಲ ಮೊದಲೇ ಹಚ್ಚಿಟ್ಬಿಟ್ರೆ ಅಲ್ಲಿ ಎಲ್ರಿಗೂ ಪೂಜೆ ಮಾಡೋಕ್ಕೆ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಪೂಜೆ ಮಾಡಿ ಆದಮೇಲೆ ಇವಾಗ ಧೂಪ ಕರ್ಪೂರ ಅದೆಲ್ಲ ಹಚ್ಚಿಡ್ತಾ ಇದ್ದಾರೆ. ಹಾಗೆಯೇ ಎಲ್ಲರೂ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹೀಗೇ ಸಪೋರ್ಟ್ ಮಾಡ್ತಾಯಿರಿ, ನಾವು ಸಪೋರ್ಟ್ ಮಾಡ್ತೀವಿ, ನೀವು ಸಪೋರ್ಟ್ ಮಾಡಿ. ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಇದೇ ರೀತಿ ಎಲ್ಲರನ್ನೂ ಬೆಳೆಯೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ಟೈಮು ಕಂಟಿನ್ಯೂ ವೀಡಿಯೋ ಹಾಕೋಣ, YTಯಲ್ಲಿ ಆ್ಯಕ್ಟಿವ್ ಇರೋಣ ಅಂತ ಅನಿಸುತ್ತೆ. ಕೆಲವು ಟೈಮು YT ಇನ್ನು ಸವಾಸನೇ ಬೇಡ ಅಂತ ಅನಿಸ್ಬಿಡುತ್ತೆ. ಅಷ್ಟು ಬೇಜಾರ ಮಾಡಿಸುತ್ತೆ ಈ YT ಒಂದೊಂದು ಟೈಮು. ನನಗಂತೂ ತುಂಬ ಬೇಜಾರಾಗ್ಬಿಟ್ಟಿದೆ ಈ YT ಕಾಲದಲ್ಲಿ. ಏನೋ ದೇವರ ಆಶೀರ್ವಾದ ಇದ್ದರೆ ಯಾವಾಗ ಒಳ್ಳೆಯದಾಗುತ್ತೋ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಇದಕ್ಕೆಲ್ಲ ಉತ್ತರ ಒಂದಲ್ಲ ಒಂದಿನ ಸಿಗುತ್ತೆ ಅಂತಲೂ ನಾನು ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ನೋಡೋಣ. ಅದಕ್ಕೆಲ್ಲ ಒಂದು ವಿಡಿಯೋ ಮಾಡಿ ನಾನು ಉತ್ತರ ಕೊಡ್ತೀನಿ ನಿಮಗೆ. ನೋಡಿ ಕೊನೆಗೆ ಪೂಜೆ ಈ ರೀತಿ ಆಗಿತ್ತು, ಎಲ್ಲ ಡೀಟೇಲ್ಡಾಗಿ ತೋರಿಸಿದ್ದೀನಿ. ನೋಡಿ ನಿಮ್ಮ ಕಡೆಯೂ ಇದೇ ರೀತಿ ಪೂಜೆ ಮಾಡ್ತೀರಾ? ಹಿರಿಯರ ಪೂಜೆ ಯಾವ ರೀತಿ ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ತುಂಬ ಚೆನ್ನಾಗಾಗಿತ್ತು ಪೂಜೆ. ಈ ಸಲ ಹಬ್ಬ ಅಂತೂ ತುಂಬ ಚೆನ್ನಾಗಾಯಿತು. ಹಾಗೆಯೇ ನಮ್ಮ ಮನೆಗಳಿಗೆ ಹಬ್ಬ ಮಾಡಿದರೆ ಏನಾಗುತ್ತೆ ಗೊತ್ತಾ, ನಾವು ನೀಟಾಗಿ ಊಟನೇ ಮಾಡೋಕ್ಕಾಗಲ್ಲ. ಬೇರೆಯವ್ರ ಮನೆಗೆ ಹಿಂಗೆ ಊಟಕ್ಕೆ
ಕರೆದಾಗ ಎಷ್ಟು ಚೆನ್ನಾಗಿ ಊಟ ಮಾಡಿ ಬರ್ತೀವಿ. ನಮ್ಮ ಮನೇಲಿ ಮಾಡಿದಾಗ ಊಟ ಮಾಡೋಕ್ಕೆ ಆಗಲ್ಲ. ನೋಡ್ತಾ ಇರ್ಬೋದು ಎಲ್ಲ ನೆಂಟರು ಬಂದಿದ್ದರು, ಹೆಂಗೆ ಅಡ್ಜಸ್ಟ್ ಮಾಡಿ ಅಷ್ಟರಲ್ಲೇ ಊಟಕ್ಕೆ ಕೂರಿಸಿದ್ದೀವಿ ಅಂತ. ಸೋಫಾ ಮಂಚ ಅವೆಲ್ಲ ಹೊರಗಡೆ ಇಡ್ತಿದ್ವಿ ಪ್ರತಿ ಸಲ, ಹಂಗೆ ಇಟ್ಟಿದ್ರೆ ಚೆನ್ನಾಗಿ ಜಾಗ ಆಗ್ತಿತ್ತು. ಅವೇನು ಹೊರಗೆ ಇಟ್ಟಿದ್ದಿಲ್ಲಲ್ಲ, ಒಂದು 8 ಜನ 9 ಜನ ಈ ಕಡೆ ನಡುಮನೆಯಲ್ಲಿ ಇಟ್ಟು ಅಡ್ಜಸ್ಟ್ ಮಾಡಿ ಊಟಕ್ಕೆ ಇಟ್ವಿ. ನೋಡಿ ಇವಾಗ ನಮ್ಮ ಮಾವನ ಮಗ ಮತ್ತು ನಮ್ಮ ಮಾವನ ಮಗನೇ ಹೆಂಡ್ತಿಯವರು ಸೌಮ್ಯ ಅಂತ ಹೇಳ್ಬಿಟ್ಟು ಅವರು ಆಮೇಲೆ ಬಂದರು. ಅದಕ್ಕೆ ಮತ್ತೆ ಲೇಟ್ ಆಗುತ್ತೆ ಅಂತೇಳಿ ಇವರು ಪೂಜೆ ಮಾಡ್ತಾಯಿದ್ರು. ಒಳಗೇ ಅಡುಗೆ ಮನೆಯಲ್ಲೇ ಕೂರಿಸ್ಬಿಟ್ಟು ಅವರಿಗೆ ಊಟಕ್ಕೆ ಇಟ್ವಿ. ಮತ್ತು ಬಂದರ್ನೆಲ್ಲ ಹಂಗಂಗೆ ನಿಲ್ಲಿಸ್ಕೊಳ್ಳೋಕ್ಕೂ ಆಗಲ್ಲ, 8 ಗಂಟೆ ಅಲ್ಲೇ ಟೈಮ್ ಆಗಿಬಿಟ್ಟಿತ್ತಲ್ಲ. ಹಂಗಾಗಿ ಇವ್ರನ್ನ ಒಳಗಡೆನೇ ಕೂರಿಸಿ ಊಟಕ್ಕೆ ಇಟ್ವಿ. ಮತ್ತು ಇತ್ಲು ಕಡೆ ನಮ್ಮ ಮನೆಯವರು ನಮ್ಮ ಮಾಮ ಅವ್ರನ್ನೆಲ್ಲ ಇತ್ಲು ಕಡೆ ಕೂರಿಸಿ ಊಟಕ್ಕೆ ಇಟ್ಟಿದ್ವಿ. ಅಲ್ಲೇ ಟೇಬಲ್ ಹಾಕ್ಬಿಟ್ಟು ಅಲ್ಲೇ ಊಟ ಮಾಡಿದರು ಅವರು. ಆಮೇಲೆ ನಮ್ಮ ದೊಡ್ಡಮ್ಮ ಇದ್ದಾರಲ್ಲ, ಇಲ್ಲಿ ಇತ್ತಿದಾರಲ್ಲ, ಅವ್ರ ಮಗ ಮತ್ತು ನಮ್ಮ ಚಿಕ್ಕಮ್ಮ ಮಕ್ಕಳು, ದೊಡ್ಡಮ್ಮ ಮಕ್ಕಳು ಅವರೆಲ್ಲರೂ ಫ್ರೆಂಡ್ಸ್ ಎಲ್ಲರೂ ಬಂದರು. ಒಂದು 10-12 ಜನ ಬಂದಿದ್ದರು 2 ಕಾರಲ್ಲಿ. ಅವರು ಎಲ್ಲರೂ ಬಂದರು. ಮತ್ತು ಅವ್ರಿಗೂ ಜಾಗ ಆಗ್ತಿರ್ಲಿಲ್ಲ, ಇಲ್ಲಿ ಹೊರಗಡೆ ಊಟ ಮಾಡ್ತಾಯಿದ್ರು. ಅವರೆಲ್ಲ ನಿಂತ್ಕೊಂಡಿದ್ರು. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅವರಿಗೂ ಕರೆಸಿ ಊಟಕ್ಕೆ ಇಲ್ಲೇ ಒಳಗಡೆನೇ ಇಟ್ವಿ. ಅದೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಲಿಲ್ಲ. ಆಮೇಲೆ ಲಾಸ್ಟಿಗೆ ನಾವು ಊಟಕ್ಕೆ ಕೂತ್ಕೊಂಡಿದ್ವಿ. ನಮ್ಮ ಕಾವ್ಯರ ಅಮ್ಮ ಅವರೆಲ್ಲ ಅಲ್ಲಿ ಇನ್ನೊಂದು ರಿಲೇಷನ್ ಮನೆ ಇದೆ ಅಂತೇಳ್ಬಿಟ್ಟು ಅಲ್ಲಿಗೆ ಹೋಗಿದ್ರು. ಅವರು ಬಂದು ಹೊರಟ್ರು. ಅವರು ಹೋಗ್ತೀವಿ ನಾವು ಅಂತ ಹೇಳ್ಬಿಟ್ಟು ರಾತ್ರಿ 10 ಗಂಟೆ ಆಗಿತ್ತು ನಾವು ಊಟಕ್ಕೆ ಕೂತ್ಕೊಂಡಾಗ. ಅವರು ಹೋಗಿ ಬರ್ತೀವಿ ಅಂತ ಹೇಳ್ತಾಯಿದ್ರು. ನಾವೆಲ್ಲರೂ ಜೊತೆಗೆ ಊಟಕ್ಕೆ ಕೂತ್ಕೊಳ್ಳೋಣ ಅಂತಂದರೆ ನಾನು ಅಳಿಯ ಬಿಡ್ತಾ ಇರಲಿಲ್ಲ. ಅವ್ರ ಅಮ್ಮ ಅಲ್ಲೇ ತೊಟ್ಲಲ್ಲಿ ಹಾಕ್ಕೊಂಡು ಒಂದು ತೂಕಂತ ಅಲ್ಲೇ ಊಟ ಮಾಡ್ತಾಯಿದ್ಲು. ಇದು ನೋಡಿ ಗಿಣ್ಣ. ಇದು ನಮ್ಮಮ್ಮ ನಾನು ನೆಕ್ಸ್ಟ್ ಡೇ ಊರಿಗೆ ಹೋಗ್ಬೇಕಾದ್ರೆ ಗಿಣ್ಣ ಮಾಡಿಕೊಟ್ಟಿದ್ರು. ಅದು ಒಂದು ವಿಡಿಯೋ ಆ್ಯಡ್ ಮಾಡಿದ್ದೀನಿ. ನಮಗೆ ಗಿಣ್ಣ ಅಂದರೆ ತುಂಬ ಇಷ್ಟ. ನೀವು ಯಾರೆಲ್ಲ ಗಿಣ್ಣ ಇಷ್ಟಪಡ್ತೀರಾ ಕಮೆಂಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಗಿಣ್ಣ. ಅದನ್ನು ಒಂದು ಚಿಕ್ಕದಾಗಿ ವಿಡಿಯೋನ ಆ್ಯಡ್ ಮಾಡಿದ್ದೀನಿ. ಹೀಗಿತ್ತು ಫ್ರೆಂಡ್ಸು ನಮ್ಮ ಮನೆ ಹಬ್ಬ. ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಮ್ಮ ಮನೆ ಕಿರುದೀಪಾವಳಿ ಹಬ್ಬ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಗಿಣ್ಣ ನೋಡಿ ಎಷ್ಟು ಚೆನ್ನಾಗಿದೆ ಟೆಕ್ಸ್ಚರು. ನೀವು ಇದೇ ರೀತಿ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಚೆನ್ನಾಗಿ ಬಂದಿತ್ತು, ಹಾಗಾಗಿ ಇದೊಂದು ವಿಡಿಯೋ ಆ್ಯಡ್ ಮಾಡಿದ್ದೀನಿ. ಹೀಗೆ ಹಬ್ಬ ಮುಗಿಸ್ಬಿಟ್ಟು ನಾವು ನೆಕ್ಸ್ಟ್ ಡೇ ಭಾನುವಾರ ಸಂಜೆ ಊರಿಗೆ ಬಂದ್ವಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.